ನಮಸ್ಕಾರ ವೀಕ್ಷಕ ಬಂಧುಗಳೇ ಮತ್ತು ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಛದ 72ನೇ ಸಂಚಿಕೆ ಮತ್ತು ಕೊನೆಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿವರೆಗೆ ನಾನು ಉರ್ದುದಲ್ಲಿ, ಹಿಂದಿಯಲ್ಲಿ ಇದ್ದಂತಹ ಖ್ಯಾತ ಗಜಲ್ಕಾರರ ಗಜಲ್ಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ನನಗೆ ತಿಳಿದ ಮಟ್ಟಿಗೆ ಅವುಗಳ ಅನುವಾದವನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಅದೇ ಭಾವನೆಗಳನ್ನು ಬಿತ್ತರಿಸುವ ಉದ್ದೇಶದಿಂದ ನನ್ನ ಅನುಭವವನ್ನು ಆಧಾರವಾಗಿಟ್ಟುಕೊಂಡು ನನ್ನದೇ ಆದಂತಹ ರಚಿಸಿದ ಕನ್ನಡ ಗಜಲ್ಗಳನ್ನು ಕೂಡ ತಾನು ತಮಗೆ ಈ ಕಾರ್ಯಕ್ರಮದ ಮೂಲಕ ಅರ್ಪಿಸಿದರು. ಇದು ಗಜಲ್ಗಳ ಗುಚ್ಛದ ಈ ಕಾರ್ಯಕ್ರಮದ ಕೊನೆಯ ಸಂಚಿಕೆ. ಇಲ್ಲಿ ನಾನು ಯುವ ಗಜಲ್ಕಾರರನ್ನು ತಮ್ಮ ಮುಂದೆ ಪರಿಚಯಿಸುತ್ತಾ ಅವಳ ಉತ್ತಮ ಗಜಲನ್ನು ತಮಗೆ ಅರ್ಪಿಸಲು ಹೊಂಟಿರುವೆ. ಆ ಯುವ ಗಜಲ್ಕಾರರು ಒಂದು ಶಾಯರಿಯನ್ನ ಈ ರೀತಿಯಾಗಿ ಹೇಳ್ತಾರೆ. ನಜರ್ ತುಮ್ ಪರ್ ಪಡೆ ತೋ, ನಜರ್ ತುಮ್ ಪರ್ ಪಡೆ ತೋ ಮುಸ್ಕುರಾನಾ ಭೂಲ್ ಜಾತೆ ಹೈ. ನಜರ್ ತುಮ್ ಪರ್ ಪಡೆ ತೋ ಮುಸ್ಕುರಾನಾ ಭೂಲ್ ಜಾತೆ ಹೈ. हम अपनी दास्ताए गम, हम अपनी दास्ताए गम सुनाना भूल जाते हैं, सुनाना भूल जाते हैं. ಈ ಶಾಯರಿಯನ್ನು ಹೇಳಿದಂಥ ಖ್ಯಾತ ಯುವ ಗಜಲ್ಕಾರತಿ ಮಹಾಮ್ ಖಾನ್ ಅವರು 1995ರಲ್ಲಿ ಹುಟ್ಟಿದ್ದು ಇಂದಿನ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ. ಆದರೆ ಈಗ ಅವರ ಇರುತ್ತಾ ಇರುವುದು ಅಮೆರಿಕದ ವರ್ಜೀನಿಯಾದಲ್ಲಿ. ಅವಳ ಅತ್ಯುತ್ತಮ ಗಜಲನ್ನು ತಮಗೆ ಅರ್ಪಿಸಲು ಸಂತೋಷ ಅನ್ನಿಸ್ತಾ ಇದೆ. ಜೊತೆಗೆ ಅದರ ರೂಪಾಂತರವನ್ನು, ಅನುವಾದವನ್ನು, ನಾನು ಮಾಡಿದ ಅನುವಾದವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷವೆನ್ನಿಸ್ತಾ ಇದೆ. ಮಹಿಮ್ ಖಾನ್ ಯುವ ಗಜಲ್ಕಾರ್ತಿಯ ನಾನು ಪ್ರಸ್ತುತಪಡಿಸಲಿರುವ ಗಜಲದ ಸಾರಾಂಶ ಹೀಗಿದೆ, ತಿರಳು ಹೀಗಿದೆ. ಸಮುದ್ರದ ಅಲೆಗಳನ್ನು ಎಣಿಸಲು ಸಾಧ್ಯವಾಗದಂತೆ ಪ್ರೇಮ ಕಥೆಯನ್ನು ತುರಿಚಿ ಬರೆಯಲು ಸಾಧ್ಯ ಇಲ್ಲ. ಮನಸ್ಸಿನ ಬಯಕೆಯನ್ನು ಎಷ್ಟೇ ಬಚ್ಚಿಟ್ಟರೂ ಅದು ನಸುನಗೆ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸುವುದು. ಕಸದ ಪರದೆ ಹಿಂದೆ ಅರಳುವುದು ಮೆಚ್ಚುಗೆ ಹೂ. ಅದು ಸ್ವಲ್ಪ ಕಮಲದ ಕೋಮಲತೆ ಮತ್ತು ಸ್ವಲ್ಪ ಗುಲಾಬಿಯ ಮುಳ್ಳು ನಡೆಯನ್ನು ಹೊಂದಿರುವುದು. ಹೂದೋಟದ ಕರುಣೆಯಂತೆ ನಡೆದ ಬಾಳು ಒಮ್ಮಿಂದೊಮ್ಮೆಲೆ ಶಿಶಿರನ ಆಗಮನದಿಂದ ವಿನಾಶದ ರಾಶಿಯಾಯಿತು. ಪ್ರೇಮವು ಮರಳುಗಾಡಿನ ಸೆಲೆಯೋ ಅಥವಾ ಬಿಸುಗುದುರೆಯೋ ತಿಳಿಯದಾಗಿದೆ. ಪ್ರಕೃತಿ ಮೆಚ್ಚುವುದೇ, ಗಾಳಿಹಿತ ನೀಡುವುದೇ. ವಸಂತವು ಹೃದಯ ವಾಸನೆಗೆ ಹಿಂಸೆ ನೀಡದೆ ಇರನು. ಅಮಾವಾಸ್ಯೆ ಕತ್ತಲಲ್ಲಿಯೂ ಮಿನುಗುವ ಚುಕ್ಕಿಗಳ ರಾತ್ರಿಯೂ ಅಸಹನೀಯ ಆಗುವುದು. ಯುವ ಗಜಲ್ಗಾರತಿ ಮಹಿಮಾ ಅವರ ಈ ಗಜಲವು 7 ಶೇರುಗಳನ್ನು ಹೊಂದಿದೆ. ಗಜಲದ ಮೊದಲನೇ ಶೇರ್ ಮತ್ಲಾ ಹೀಗೆ ಹೇಳ್ತಿದೆ. तुम ये कहते हो, तुम ये कहते हो, मैं लिख दूं एक पेचीदा किताब. तुम कहते हो मैं लिख दूं एक पेचीदा किताब. किसने मांगा है, किसने मांगा है समंदर से यूं मौजों का हिसाब. किसने मांगा है समंदर से यूं मौजों का हिसाब. ಇಲ್ಲಿ ಪೇಚಿದ ಮೌಜೋಂಕ ಇದು ಕಾಫಿಯಾಗಿದೆ.
ಕಿತಾಬ್ ಹಿಸಾಬ್ ಇದು ರದೀಫ್ ಆಗಿದೆ. ಅದನ್ನೇ ಕನ್ನಡದಲ್ಲಿ ನಾನು ನನಗೆ ನೀನು ಹೇಳುತ್ತಿರುವಿ ಒಂದು ತಿರುಚಿದ ಪುಸ್ತಕ ಬರೆಯೆಂದು, ಒಂದು ತಿರುಚಿದ ಪುಸ್ತಕ ಬರೆಯೆಂದು. ಯಾರು ಕೇಳ್ಯಾರು ಸಮುದ್ರವನ್ನು ಅದರ ಅಲೆಗಳ ಲೆಕ್ಕವೇ ಎಷ್ಟೆಂದು. ಬರೇ ಲೆಕ್ಕವೇ ಇದು ಕಾಫಿಯಾಗಿದೆ, ಎಂದು ಎಷ್ಟೆಂದು ಇದು ರದೀಫ್ ಆಗಿದೆ. ಗಜಲದ 2ನೇ ಸೇರ್. ಕಬ್ ತಲಕ್ ತುಮ್ ಹಾಲ್ ದಿಲ್ ಅಪ್ನಾ छिपाओगे यहाँ, कब तलक तुम हाल दिल अपना छिपाओगे यहाँ, इस रुख नाजुक फले एक मुस्कुराहट का हिजाब. ಅದನ್ನೇ ಕನ್ನಡದಲ್ಲಿ ಎಲ್ಲಿ ತನಕ ನೀನು ನಿನ್ನ ಮನಸ್ಸಿನ ಸ್ಥಿತಿಗತಿಯನ್ನು ಬಚ್ಚಿಡುವಿ, ಎಲ್ಲಿ ತನಕ ನೀನು ನಿನ್ನ ಮನಸ್ಸಿನ ಸ್ಥಿತಿಗತಿಯನ್ನು ಬಚ್ಚಿಡುವಿ, ಈ ಮೃದು ಮುಸುಕಿನ ಪರದೆ ನಸುನಗು ಫಲಿಸಲಿ ಮೆಚ್ಚುಗೆ ಒಂದು. ಮಾಹಿಮ್ ಅವರ ಗಜಲದ 3ನೇ ಸೇರ್. ಹಾರೆ ಕಸ್ಕಿ ओट में भी खिल उठा था एक फूल, हार व कसकी ओट में भी खिल उठा था एक फूल, कुछ कवाल की नाजकी थी, कुछ था अंदाजे गुलाब. ಕನ್ನಡದಲ್ಲಿ ಕಸದ ರಾಶಿಯ ಪರದೆಯಲ್ಲಿಯೂ ಕೂಡ ಅರಳಿ ನಿಂತಿತು ಒಂದು ಹೂ, ಕಸದ ರಾಶಿಯ ಪರದೆಯಲ್ಲಿಯೂ ಕೂಡ ಅರಳಿ ನಿಂತಿತು ಒಂದು ಹೂ, ಸ್ವಲ್ಪ ಕಮಲದ ಕೋಮಲತೆ ಇತ್ತು, ಸ್ವಲ್ಪ ಗುಲಾಬಿಯ ನಡೆ ಇತ್ತೆಂದು. ಗಜಲದ 4ನೇ ಸೇರ್. क्यों अचानक जिस्त की महफिल हुई है सोगवार, किसकी आमद से हुई लुफ्त चमन जेरे इताब. ಅದನ್ನೇ ಕನ್ನಡದಲ್ಲಿ ಯಾಕೆ ಆಶ್ಚರ್ಯದಿ ಕೂಡಲೇ ಬದುಕಿನ ಮೇಳವು ದುಃಖಮಯವಾಯಿತು, ಯಾರ ಬರುವಿಕೆದಿ ಆಯಿತು, ಹೂದೋಟ ಕರುಣೆಯು ಶಾಪವೇ ಒಂದು. ಗಜಲದ 5ನೇ ಸೇರ್. ಲಕ್ಷಗೊಟ್ಟು ಕೇಳಿ. या तो दश्ते इश्क में चश्मा मुर्वत का बहा, या वो सहर मोहब्बत का था एक संगीन शराब. ಕನ್ನಡದಲ್ಲಿ ಇಲ್ಲವೇ ಪ್ರೇಮದ ಮರಳುಗಾಡಿನಲ್ಲಿ ಮರ್ಯಾದೆಯ ಜರಿ ಹರಿಯಿತು, ಇಲ್ಲ ಪ್ರೇಮ ಮರಳುಗಾಡಿನ ಭಯಾನಕ ಬಿಸಿಲುಗುದುರೆಯೇ ಅದೊಂದು. ಮಾಹಿಮ್ ಅವರ ಗಜಲದ 6ನೇ ಸೇರ್. कुछ तो महकी है फजाएं, कुछ हवा भी मेहरबां, हाँ मगर दिल पर बहारे दिल नशी मिस्ले अजाब. ಕನ್ನಡದಲ್ಲಿ
ನಿಸರ್ಗ ಸ್ವಲ್ಪವಾದರೂ ಪಡೆದಿರಬೇಕು. ನಿಸರ್ಗ ಸ್ವಲ್ಪವಾದರೂ ಪಡೆದಿರಬೇಕು. ಗಾಳಿಯು ಕರುಣಿಸಿರಬೇಕು. ಗಾಳಿಯು ಕರುಣಿಸಿರಬೇಕು. ಹೌದಾದರೆ ಹೃದಯದ ಮೇಲೆ, ಹೌದಾದರೆ ಹೃದಯದ ಮೇಲೆ ಹೃತ್ವಾಸಿನಿಯ ವಸಂತ ಸಮ ಹಿಂಸೆಗೆ ಒಂದು. ವಸಂತ ಸಮ ಹಿಂಸೆಗೆ ಒಂದು. ಯುವ ಗಜಲ್ಕಾರತಿ ಮಾಹಂ ಅವರ ಗಜಲದ ಕೊನೆಯ ಸೇರ್ ಮತ್ತ ಹೀಗೆ ಹೇಳ್ತಿದೆ, ಲಕ್ಷಕೋಟಿ ಕೇಳಿ. ಹಾ ಜರೂರತ್ ಹೈ ತೇರಿ, ಹಾ ಜರೂರತ್ ಹೈ ತೇರಿ, ಮಾಹಂ अमावास में भी आज. हाँ जरूरत है तेरी माहम अमावास में भी आज. है सितारे भी परेशान, है सितारे भी परेशान, शब की हालत भी खराब, शब की हालत भी खराब. ಅದನ್ನೇ ಕನ್ನಡದಲ್ಲಿ, ನಿನ್ನ ಅಗತ್ಯವಿದೆ ಮಾಹಂ, ನಿನ್ನ ಅಗತ್ಯವಿದೆ ಮಾಹಂ, ಈ ದಿನ ಅಮಾವಾಸ್ಯೆಯಲ್ಲೂ ಹೌದಲ್ಲವೇ, ಈ ದಿನ ಅಮಾವಾಸ್ಯೆಯಲ್ಲೂ ಹೌದಲ್ಲವೇ. ತಾರೆಗಳು ಚಿಂತಾಜನಕ ಸ್ಥಿತಿಯಲ್ಲಿ, ತಾರೆಗಳು ಚಿಂತಾಜನಕ ಸ್ಥಿತಿಯಲ್ಲಿ, ರಾತ್ರಿಯ ಸ್ಥಿತಿಯು ಕೆಟ್ಟಿದೆ ಎಂದು, ರಾತ್ರಿಯ ಸ್ಥಿತಿಯು ಕೆಟ್ಟಿದೆ ಎಂದು. ವೀಕ್ಷಕ ಬಂಧುಗಳೇ, ಗಜಲ್ ಪ್ರಿಯರೇ, ಇಲ್ಲಿವರೆಗೆ ಅಮೆರಿಕದ ಖ್ಯಾತ ಯುವ ಉರ್ದು ಗಜಲ್ಗಾರತಿ ಮಾಹಂ ಅವರ ಗಜಲನ್ನು ಕೇಳಿದ್ರಿ. ಅದೇ ಭಾವನೆಗಳನ್ನು ಹೊತ್ತ ತಂದಂತಹ ನನ್ನ ಅನುಭವದ ಆಧಾರದ ಮೇಲೆ ನಾನು ರಚಿಸಿದ ಕನ್ನಡ ಗಜಲನ್ನು ತಮ್ಮ ಮುಂದೆ ಅರ್ಪಿಸಲು ಸಂತೋಷ ಅನ್ನಿಸ್ತಾ ಇದೆ. ನನ್ನ ಗಜಲದ ಮೊದಲೇ ಸೇರ್ ಮತ್ತ ಹೀಗಿದೆ. ನೀ ಹೇಳುವಿ ಬರೆಯಲು, ನೀ ಹೇಳುವಿ ಬರೆಯಲು ತಿರುಚಿ ಪ್ರೇಮದ ಕವನ, ನೀ ಹೇಳುವಿ ಬರೆಯಲು ತಿರುಚಿ ಪ್ರೇಮದ ಕವನ, ಕೇಳಿದಂತೆ ಯಾರೋ, ಕೇಳಿದಂತೆ ಯಾರೋ, ಹೃದಯ ಬಡಿತ ಲೆಕ್ಕವ, ಹೃದಯ ಬಡಿತ ಲೆಕ್ಕವ. ಇಲ್ಲಿ ಪ್ರೇಮದ ಬಡಿತ ಕಾಫಿ ಆಗಿದೆ, ಕವನ ಲೆಕ್ಕವ ಇದು ರದೀಫ್ ಆಗಿದೆ. ಗಜಲದ ಎರಡನೇ ಸೇರ್. ನೀ ಮನದಿಚ್ಛೆ ಬಚ್ಚಿಡುತನ, ನೀ ಮನದಿಚ್ಛೆ ಬಚ್ಚಿಡುತನ, ಹೇಗೆ ತಿಳಿಯಲಿ ಪ್ರೇಮ, ಹೇಗೆ ತಿಳಿಯಲಿ ಪ್ರೇಮ, ನಿನ್ನ ತುಸು ನಗೆ ತಿಳಿಸಿತು, ನಿನ್ನ ತುಸು ನಗೆ ತಿಳಿಸಿತು, ಪ್ರೇಮದ ಸಂಕೇತವ, ಪ್ರೇಮದ ಸಂಕೇತ. ಗಜಲದ ಮೂರನೇ ಸೇರ್. ಕಸಿವಿಸಿ ಮನಸ್ಸಿನಲ್ಲೂ, ಕಸಿವಿಸಿ ಮನಸ್ಸಿನಲ್ಲೂ ಮೊಳಕೆ ಒಡೆಯಿತು ಪ್ರೇಮ, ಕಸಿವಿಸಿ ಮನಸ್ಸಿನಲ್ಲೂ ಮೊಳಕೆ ಒಡೆಯಿತು ಪ್ರೇಮ, ಸ್ವಲ್ಪ ಅಂಜಿಕೆ ಸ್ವಲ್ಪ ಧೈರ್ಯ, ಸ್ವಲ್ಪ ಅಂಜಿಕೆ ಸ್ವಲ್ಪ ಧೈರ್ಯ, ತಂದ ಹರುಷವ, ತಂದ ಹರುಷವ. ಗಜಲದ ನಾಲ್ಕನೇ ಸೇರ್, ಲಕ್ಷಕೊಟ್ಟು ಕೇಳಿ. ಅದೇ ತಾನೇ ಅಂಕುರಿಸುವ, ಅದೇ ತಾನೇ ಅಂಕುರಿಸುವ ಪ್ರೇಮ ಬಾಡ ಹತ್ತಿತೆ, ಅದೇ ತಾನೇ ಅಂಕುರಿಸುವ ಪ್ರೇಮ ಬಾಡ ಹತ್ತಿತೆ, ಯಾರ ದಿಟ್ಟಿ ತಗಲಿತೋ, ಯಾರ ದಿಟ್ಟಿ ತಗಲಿತೋ, ನೊಂದ ಮನವ, ನೊಂದ ಮನವ. ಗಜಲದ ಐದನೇ ಸೇರ್. ಬಂಜರ ಮನದಲ್ಲಿ ಹಸಿರಿಸುವ ಸೆಲೆ ಒಡೆಯಿತು, ಬಂಜರ ಮನದಲ್ಲಿ ಹಸಿರಿಸುವ ಸೆಲೆ ಒಡೆಯಿತು, ಅದು ಹರಿವ ಮುನ್ನವೇ, ಅದು ಹರಿವ ಮುನ್ನವೇ, ಬತ್ತಿಸಿದ ಕಾಲವ, ಬತ್ತಿಸಿದ ಕಾಲವ. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ ಗಜಲ್ ಪ್ರಿಯರೇ, ನನ್ನ ಗಜಲದ ಇದು ಆರನೇ ಸೇರ್. ವಸಂತದಲ್ಲಿ ಶಿಶಿರದ ಛಾಯೆ, ವಸಂತದಲ್ಲಿ ಶಿಶಿರದ ಛಾಯೆ, ಏನಿದು ಗುಟ್ಟು, ಏನಿದು ಗುಟ್ಟು, ಪ್ರೇಮ ಗುಟ್ಟಾಗಿ ತಿಳಿಯದೆ, ಪ್ರೇಮ ಗುಟ್ಟಾಗಿ ತಿಳಿಯದೆ, ಹೋದ ಮನವ, ಹೋದ ಮನ. ಗಜಲದ ಕೊನೆಯ ಶೇರಿ ಮತ್ತ ಹೀಗೆ ಹೇಳ್ತಿದೆ. ಕಷ್ಟದಲ್ಲೂ ನಿನ್ನ ಅಗತ್ಯವಿದೆ ಅರ್ಜುನ, ಕಷ್ಟದಲ್ಲೂ ನಿನ್ನ ಅಗತ್ಯವಿದೆ ಅರ್ಜುನ, ದೂಕಲು ದಿನಗಳ, ದೂಕಲು ದಿನಗಳು, ಸಾಕು ನಿನ್ನ ಪ್ರೇಮ ನೆಪವ, ಸಾಕು ನಿನ್ನ ಪ್ರೇಮ ನೆಪವ. ವೀಕ್ಷಕ ಬಂಧುಗಳೇ, ಗಜಲ್ ಪ್ರಿಯರೇ, ಇಲ್ಲಿವರೆಗೆ
ಈ ನನ್ನ ಗದಲರ ಗುಚ್ಛದ ಕೊನೆಯ ಸಂಚಿಕೆ, ಕೊನೆಯ ಗದಲನ್ನು ತಾವು ಆಲಿಸಿದಿರಿ. ಈ ಕೊನೆಯ ಗದಲ್ ಅಮೆರಿಕಾದ ಖ್ಯಾತ ಯುವ ಗಜಲ್ಕಾರತಿ ಮಾಹಿಮ್ ಖಾನರ ಗದಲಾಗಿತ್ತು. ಅದರ ಅನುವಾದವನ್ನು ನಾನು ನನಗೆ ತಿಳಿದಂತೆ ತಮ್ಮ ಮುಂದೆ ಹಂಚಿಕೊಂಡಿರುವೆ. ಅದೇ ಭಾವನೆಗಳನ್ನು ಹೊತ್ತು ತಂದಂತಹ ನನ್ನದೇ ಆದ ಕನ್ನಡ ಗದಲನ್ನು ಕೂಡ ನಾನು ತಮ್ಮ ಮುಂದೆ ಹಂಚಿಕೊಂಡಿರುವೆ. ನನಗನಿಸಿದ ಒಟ್ಟಿನಲ್ಲಿ ಇಲ್ಲಿವರೆಗೆ ಈ ಕಾರ್ಯಕ್ರಮದ ಅಡಿ 72 ಗದಲಗಳನ್ನು, ಖ್ಯಾತ ಗಜಲ್ಕಾರ 72 ಗದಲಗಳನ್ನು, ಅವುಗಳ ಅನುವಾದಗಳನ್ನು ಮತ್ತು ನಾನು ರಚಿಸಿದ್ದು ಅದೇ ಭಾವನೆ ನನ್ನ ಅನುವಾದದ ಮೇಲೆ ರಚಿಸಿದಂಥ ಕನ್ನಡ ಗದಲನ್ನು ನಾನು ಹಂಚಿಕೊಂಡಿರುವೆ. ಒಟ್ಟಿನಲ್ಲಿ ಈ ಗದಲಗಳು, ಈ ಗಜಲ್ ಕಾರ್ಯಕ್ರಮ ತಮಗೆ ಮೆಚ್ಚುಗೆಯನ್ನು ತಂದಿರಬೇಕಂತ ನನಗೆ ಆಶೆ ಇದೆ. ನೋಡೋಣ, ಮತ್ತೊಂದು ಸಲ ಇಂಥದೇ ಇನ್ನೂ ಹಲವಾರು ಗದಲ್ಗಳನ್ನು ತಂದು ತಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಆಸೆ ಇದೆ. ಸಮಯ ಬಂದಾಗ ಅದು ಕೆಲಸವನ್ನು ನಾನು ಕೂಡ ಮಾಡುತ್ತೇನೆ. ಇದು ಈ ಕಾರ್ಯಕ್ರಮದ ಕೊನೆಯ ಸಂಚಿಕೆ ಮತ್ತು ಕೊನೆಯ ಗದಲಗಳು. ಧನ್ಯವಾದಗಳು ಎಲ್ಲರಿಗೂ. ಹೋಗ್ತಾ ಹೋಗ್ತಾ ಒಂದು ನನ್ನದೇ ಆದಂಥ ಶಾಯರಿಯನ್ನು, ಕನ್ನಡ ಶಾಯರಿಯನ್ನು ಹೀಗೆ ಹೇಳ್ತೇನೆ. ಬರ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ, ಬರ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ, ಇದೊಂದು ಅನಂತ ಪಯಣ. ಬರ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ, ಇದೊಂದು ಅನಂತ ಪಯಣ. ಮತ್ತೆ ಸಿಗೋಣ, ಮತ್ತೆ ಸಿಗೋಣ, ಮತ್ತೆ ಸಿಗೋಣ.